ರಾಯಚೂರು ಜಿಲ್ಲೆಯಾದ್ಯಂತ ಬರದ ಛಾಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಜನರು ಗುಳೆ ಹೋಗ್ತಾ ಇರುವಂಥ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ರಾಯಚೂರು ತಾಲೂಕಿನ ಉಗನಹಳ್ಳಿ ಅಂತಕ್ಕಂಥ ಸಣ್ಣ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು, ಸರ್ಕಾರಿ ಶಾಲೆಯ ಒಂದು ಕಟ್ಟಡವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಇಡೀ ಊರಿನಲ್ಲಿ ಯಾರೂ ಕೂಡ ಕಾಣೋದಿಲ್ಲ. ಅಂದರೆ ಅಲ್ಪ ಸ್ವಲ್ಪ ಜಮೀನಿರೋರು ಎಲ್ಲರೂ ಕೂಡ ಮಳೆರಾಯನ ನಂಬಿ ಬದುಕನ್ನು ನಡೆಸ್ತಾ ಇದ್ದರು. ಆದರೆ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿದೆ. ಹೀಗಾಗಿ ಸಾಕಷ್ಟು ಜನ ಬಿತ್ತನೆಯನ್ನು ಕೂಡ ಮಾಡಿದ್ರು ಪ್ರಾರಂಭಿಕ ಹಂತದಲ್ಲಿ. ಆದರೆ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗಿ ಹೋಗಿರುವಂಥದ್ದು, ನಾಟಿ ಕೂಡ ಆಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಬದುಕು ನಡೆಸಬೇಕು ಅಂತೇಳಿ ಗುಳೆ ಹೋಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು, ಇಡೀ ಊರು ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥ ರೀತಿಯಲ್ಲಿ ಕಾಣುತ್ತೆ. ಯಾರೂ ಕೂಡ ತಮಗೆ ಸಿಗೋದಿಲ್ಲ. ಕೇವಲ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಸಿಗ್ತಾರೆ. ಸಾಕಷ್ಟು ಜನ ಏನಿದ್ದಾರೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ಪ್ರಮುಖ ನಗರಗಳಿಗೆ ಗುಳೆ ಹೋಗಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಮನೆಗಳಿಗೆ ಬೀಗ ಹಾಕ್ತಾರೆ ಮತ್ತು ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಜೊತೆಗೆ ತಮ್ಮ ಸಂಬಂಧಿಕರು ಯಾರು ಗ್ರಾಮದಲ್ಲಿರ್ತಾರೆ ಅವ್ರಿಗೆ ಮನೆ ನೋಡ್ಕೊಳ್ಳಿಕ್ಕೆ ಮತ್ತು ಮನೆ ಬಗ್ಗೆ ಜಾಗೃತಿ ವಹಿಸಲಿಕ್ಕೆ ಹೇಳಿ ಹೋಗಿರುವಂಥದ್ದನ್ನು ತಾವು ನೋಡ್ಬೋದು. ಸಂಪೂರ್ಣವಾಗಿ ಇಡೀ ಊರು ಖಾಲಿ ಹೊಡಿತಾ ಇರುವಂಥದ್ದನ್ನು ನೋಡಿದರೆ ಖಂಡಿತವಾಗ್ಲೂ ಬೇಸರ ಅನಿಸುತ್ತೆ. ಒಂದು ವೇಳೆ ಮಳೆರಾಯ ಉತ್ತಮವಾಗಿ ಮಳೆಯಾಗಿದ್ದರೆ ಖಂಡಿತವಾಗ್ಲೂ ರೈತರು ಮುಂಗಾರು ನಂಬಿ ಏನು ಬದುಕು ನಡೆಸ್ತಾ ಇದ್ರು, ಎಲ್ಲರೂ ಕೂಡ ಒಳ್ಳೆ ಬೆಳೆ ಕೂಡ ಬರ್ತಾ ಇತ್ತು. ಆದರೆ ಕೃಷಿ ನಂಬಿ ಏನು ಜೀವನ ನಡೆಸ್ತಾ ಇದ್ರು, ಪ್ರತಿಯೊಬ್ಬರಿಗೂ ಕೂಡ ಈ ಬಾರಿ ಮಳೆ ಆಸರೆ ಆಗಬೇಕಿತ್ತು. ಆದರೆ ಸಂಪೂರ್ಣವಾಗಿ ಏನು ಬರಗಾಲದ ಛಾಯೆ ಇರುವಂಥ ಕಾರಣಕ್ಕಾಗಿ ಮನೆಗಳಿಗೆ ಬೀಗ ಹಾಕಿ ಇರೋ ಬರೋ ವಸ್ತುಗಳನ್ನೆಲ್ಲ ಮನೆ ಒಳಗಡೆ ಹಾಕಿ ಮನೆಯನ್ನು ಖಾಲಿ ಮಾಡಿಕೊಂಡು ಏನೋ ಬಟ್ಟೆ ಬರೆ ತೆಗೆದುಕೊಂಡು ಸಾಮಾನುಗಳನ್ನು ಏನು ದಿನನಿತ್ಯದ ಬಳಕೆಗೆ ಬೇಕು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಗೂಳೆ ಹೋಗಿದ್ದಾರೆ. ದೃಶ್ಯದಲ್ಲಿ ಮತ್ತೊಂದು ಬದಿ ಮನೆಯನ್ನು ತಾವು ನೋಡ್ಬೋದು. ಕೇವಲ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಕಾಣಸಿಗ್ತಾರೆ. ಮತ್ತೊಂದು ಬದಿ ತಮಗೆ ತೋರಿಸ್ತೀನಿ, ಒಬ್ಬ ವೃದ್ಧ ಅಜ್ಜಿಯನ್ನು ಬಿಟ್ಟು ಹೋಗಿದ್ದಾರೆ. ಅಂತಂದರೆ ಹಿರಿಯರು ಯಾರೆಲ್ಲ ಇರ್ತಾರೆ, ಅಂದರೆ ಓಡಾಡಲಿಕ್ಕೂ ಕೂಡ ಆಗೋದಿಲ್ಲ, ಮನೆ ಮುಂದೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಅಂಥವ್ರನ್ನು ಅಂದರೆ ಹಿರಿಯರನ್ನ ಬಿಟ್ಟು ಹೋಗುವಂಥ ಕೆಲಸದಲ್ಲಿ ಮಾಡ್ತಾರೆ. ಕೆಲವೊಬ್ಬರು ಚಿಕ್ಕ ಮಕ್ಕಳಿದ್ದರೆ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಹೋಗುವಂಥದ್ದು, ಅಥವಾ ವೃದ್ಧ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಬಳಿ ಬಿಟ್ಟು ಹೋಗುವಂಥದ್ದನ್ನು ಮಾಡ್ತಾಯಿದ್ದಾರೆ. ಸಾಕಷ್ಟು ಸ್ವಲ್ಪ ಬೆಳೆ ಬಂದಿದ್ದರೂ ಕೂಡ ಊರಲ್ಲೇ ಇದ್ದು ಬದುಕು ನಡೆಸ್ಬೋದಾಗಿತ್ತು. ಹೀಗಾಗಿ ಸಾಕಷ್ಟು ಜನ ಅನಿವಾರ್ಯವಾಗಿ ಬದುಕು ನಡೆಸುವಂಥ ದೃಷ್ಟಿಯಿಂದ ಬೆಂಗಳೂರಿಗೆ ಗುಳೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಜೊತೆ ಗ್ರಾಮದ ಹಿರಿಯರು ಮಾತಾಡ್ತೀನಿ. ಸರ್ ಹೇಳಿ, ಇಡೀ ಊರನ್ನು ನೋಡಿದ್ರೆ ಬಿಕೋ ಅಂತ ಇದೆ, ಅಯ್ಯೋ ಅನ್ನೋ ಒಂದು ಪರಿಸ್ಥಿತಿ ಇದೆ. ಇಷ್ಟು ದುಸ್ಥಿತಿ ಕಾರಣ ಏನು ಸರ್ ಈಗ ಅಂತ? ಸರ್ ಇದಕ್ಕೆಲ್ಲ ಕಾರಣ ಮಳೆ ಇಲ್ಲ ಸರ್. ಮಳೆ ಇಲ್ಲ. ಯಾರನ್ನ ಸಾಲ ಪಾಲ ಮಾಡಿ ಬೀಜ ತಂದು ಏನನ್ನ ಹೊಲ ಹಾಕಿದರೆ ಪೂರ್ತಿ ಸಾಲಗಾರ ಆಗ್ಬಿಟ್ಟಂತ ರೈತ. ಇನ್ನೊಂದೇನು ಅಂತಂದರೆ ಇರೋದು 80-100 ಮನೆ ಸರ್, ಅದರಲ್ಲಿ ಅರ್ಧ ಮನೆ ಬಿಟ್ಟಾರೆ ಸರ್. ಎಲ್ಲ ಹುಡುಗರು ಶಾಲೆ ಹುಡುಗರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಹುಡುಗರು ಸಹಿತ ಕೂಲಿ ಹಚ್ಚಿದ್ದಾರೆ. ಬೆಂಗಳೂರು, ಹೈದರಾಬಾದು, ಗುಲ್ಬರ್ಗ, ಎಲ್ಲಿ ಕೂಲಿ ಸಿಗುತ್ತೆ ಏನು ಸರ್? ಈಗ ಏನಂತಂದರೆ ಮಳೆ ಇಲ್ಲ, ಈಗ ಕುಡಿಯೋಕ್ಕೆ ಸಹಿತ ನೀರಿಲ್ಲ. ಈಗ ಪಂಚಾಯತ್ ಕಡೆಯಿಂದ ಯಾವುದು ನರೇಗಾ ಯೋಜನೆ ಅಂತ ಕೂಲಿ ಕೊಡ್ತಾರೆ, ಅದನ್ನು ಕೊಟ್ಟಿಲ್ಲ ಸರ್, ಯಾವುದು ಕೊಡ್ತಾ ಇಲ್ಲ. ಈಗ ಎಷ್ಟು ಕುಟುಂಬಗಳಿದ್ದಾವೆ, ಎಷ್ಟು ಜನ ಅಂದಾಜು ಗುಳೆ ಹೋಗಿರ್ಬೋದು ಅನ್ನೋದು? ಇಲ್ಲಿ 90-95 ಮನೆಗಳಿದ್ದಾವೆ ಸರ್. ಅದರಲ್ಲಿ 55-60 ಮನೆಗಳು ಕೀಲಾಕೊಂಡು ಹೋಗ್ಬಿಟ್ಟಾರೆ ಸರ್ ಶಾಶ್ವತವಾಗಿ. ಅವ್ರು 6 ತಿಂಗಳ ತನಕ ಮನೆಗೆ ಬರೋಂಗಿಲ್ಲ ಸರ್, ದುಡ್ಕೊಂಡು ಬರ್ಬೇಕು ಮತ್ತೆ. ಮಾತಾಡ್ತೀನಿ ಸರ್. ಹೇಳಿ, ಈ ಪ್ರತಿ ಮನೆ ನೋಡಿದ್ರು ಕೂಡ ಸಾಕಷ್ಟು ಮನೆಗಳೇ ಬೀಗ ಹಾಕಿದ್ದಾರೆ. ಈ ರೀತಿ ದುಸ್ಥಿತಿಗೆ ಮಳೆ ಕಾರಣ ಅಂತ ಅನ್ನುವಂಥದ್ದು ಏನು ಹೇಳ್ತೀರಿ ಸರ್ ಪರಿಸ್ಥಿತಿ ಬಗ್ಗೆ, ರೈತರ ಪರಿಸ್ಥಿತಿ ಬಗ್ಗೆ? ಸರ್, ಬರಗಾಲ ಬಂದು ಬೀಜ ತಂದು ಬಿತ್ತಿ ಗೊಬ್ಬರ ಎಣ್ಣೆ ಎಲ್ಲ ತಂದು ಹಾಕಿದ್ದೀವಿ ಸರ್. ಎಲ್ಲ ಸಾಲ ಮಾಡ್ಕೊಂಡು ಮಕ್ಕಳು ಓದವ್ರನ್ನೆಲ್ಲರೂ ಕರ್ಕೊಂಡು ಬೆಂಗಳೂರು, ಹೈದರಾಬಾದು ಗುಳೆ ಹೊಂಟ್ರು ಸರ್. ಇಲ್ಲಿ ಬರಗಾಲ ಆಗಿ ಯಾರು ಅಧಿಕಾರಿಗಳನ್ನು ಇಲ್ಲಿ ಪ್ರೋತ್ಸಾಹ ಇಲ್ಲ. ಇಲ್ಲಿ ಒಂದು ಸಲ ನೋಡ್ಬೇಕು ಸರ್, ಇಲ್ಲೇ ಕೃಷ್ಣಾ ನದಿ ಇದೆ, ಈ ಕಡೆ ಎಲ್ಲ ನೀರು ಇದ್ರೂ ನೀರಾವರಿ ಇಲ್ದಂಗೆ ಆಗಿಬಿಟ್ಟಿದೆ ಸರ್. ಎಲ್ಲ ಬರಗಾಲ ಬಂದು ರೈತರು ಹೇಳ್ಕೊಳಕ್ಕಾಗದಂಗೆ ಆಗಿದೆ ಸರ್. ಎಲ್ಲ ಸಾಲ ಮಾಡ್ಕೊಂಡು ಬೆಂಗಳೂರು, ಹೈದರಾಬಾದ್ ಹೊಂಟ್ರು ಸರ್. ಅಂದರೆ ಮಳೆ ಬಂದಿದ್ರೆ ಇರ್ತಿದ್ರು ಸರ್? ಇರ್ತಿದ್ರು ಸರ್. ಇಲ್ಲೇ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಯಾವುದೋ ಒಂದು ಬೆಳೆನೋ ಹತ್ತು ತೊಗರಿ ಯಾವುದು ಬೆಳ್ಕೊಂಡು ಇರ್ತಿದ್ರು. ಮಳೆ ಇಲ್ಲಲ್ಲ ಸರ್, ಎಲ್ಲ ಗುಳೆ ಹೊಂಟ್ಬಿಟ್ರೆ. ಇಲ್ಲಿ ಒಂದು 60-70 ಮನೆನೂ ಇದ್ರೂ ಇದ್ದಕ್ಕೆ ಬೆಂಗಳೂರು, ಹೈದರಾಬಾದ್ ಹೊಂಟ್ರು ಸರ್. ಕೇಳ್ತೀರಿ ಸರ್? ಸರ್, ಇದು ಬರಗಾಲ ಅಂತ ಘೋಷಣೆ ಮಾಡಿ ನಮ್ಮ ಬಡವರಿಗೆ ಏನೋ ಒಂದು ಸಾಲ ಮುನ್ನೋ ಏನೋ ಮಾಡಿದ್ರೆ ಒಳ್ಳೇದಾಗ್ತಂತ ನಮ್ಮ ಅಭಿಪ್ರಾಯ ಸರ್. ಇದು ಇಲ್ಲಿರುವಂಥ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.